ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಚೇತನ್ ಕುಮಾರ್ ಗೌಡ ಅತ್ತಿಗೆರೆ. ಇದು ನನ್ನ 100ನೇ ವಿಡಿಯೋ ಯೂಟ್ಯೂಬಲ್ಲಿ. ನಾನಿವತ್ತು ಬಂದಿದ್ದೀನಿ ಒಂದು ಪೆಟ್ ಶಾಪಿಗೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬರ್ತೀನಿ ಅಂತ. ಬಟ್ ಎಲ್ಲೋ ಹೋದಾಗ ಈ ಥರದೊಂದು ಶಾಪ್ ಕಣ್ಣಿಗೆ ಬಿದ್ದಾಗ ನನಗೆ ಯಾವಾಗಲೂ ಅನಿಸೋದು, ಈ ಥರ ಪೆಟ್ಸ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ತುಂಬ ಪೆಟ್ಸನ್ನು ತುಂಬ ಇಷ್ಟಪಡ್ತಾಯಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಗಿಳಿನ ಕೂಡ ಸಾಕಿದ್ದೆ. ಅದು ಅಕಸ್ಮಾತಾಗಿ ನನ್ನ ಕೈಗೆ ಒಂದು ಅಚಾನಕ್ಕಾಗಿ ಆಕ್ಸಿಡೆಂಟಾಗಿ ಬಿದ್ದಿತ್ತು. ಅದನ್ನ ಟ್ರೀಟ್ ಮಾಡಿ ನನ್ನ ಮನೆಯಲ್ಲೇ ಕರ್ಕೊಬಂದು ಇದೇ ಥರ ನಾನು ಹಣ್ಣು ಹಂಪಲು ಕೊಟ್ಟು ಸಾಕಿ ಇಟ್ಕೊಂಡಿದ್ದೆ. ಒಂದಲ್ಲ ಒಂದಿನ ಅದು ಹಾರೋಯ್ತು, ಮತ್ತು ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ಯಾವಾಗಲೂ ನಾನು ಫಿಶಸ್ಸು ಮತ್ತು ಈ ಬರ್ಡ್ಸು ತಂದು ಸಾಕ್ತಾನೆ ಇರ್ತೀನಿ. ನಿಮಗೂ ನಮ್ಮಲ್ಲಿ ಎಷ್ಟೋ ಜನ ಇದೇ ಥರ ಮಾಡ್ತಾ ಇರ್ತಾರೆ. ಯಾಕೆಂದರೆ ಪ್ರಾಣಿ ಪಕ್ಷಿ ಈ ಪ್ರೀತಿ ಇರೋದು, ಈ ಹೃದಯದಲ್ಲಿ ಜಾಸ್ತಿ ಪ್ರೀತಿ ಇದ್ದಾಗ ಈ ಥರದ್ದೆಲ್ಲ ಇಷ್ಟಪಡೋದು ಸಹಜ ಅನಿಸುತ್ತೆ. ನಾನು ಕೂಡ ತುಂಬ ಈ ಥರ ಈ ಪೆಟ್ಸನ್ನು ಸಾಕೋದು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟು. ಬಟ್ ಕೆಲವೊಮ್ಮೊಮ್ಮೆ ಅನಿಸುತ್ತೆ ಏನೋ ನಾವು ಅದನ್ನು ಬಂಧಿಸಿಟ್ಟಿದ್ದೀವೋ ಆ ಥರದ್ದೆಲ್ಲ ಅನಿಸುತ್ತೆ. ಆದ್ರೂ ಕೂಡ ಎಲ್ಲೋ ಅದು ನಮ್ಮ ಜೊತೆ ಇದೆ ಅನ್ನೋ ಕೂಡ ಒಂದು ಸಮಾಧಾನ ಕೊಡುತ್ತೆ. ನನಗೆ ಇವತ್ತು ಅಕ್ವೇರಿಯಂಗೆ ಬಂದಿದ್ದೆ. ನಾನು ಕೂಡ ಕೆಲವೊಂದು ಬಣ್ಣದ ಫಿಶನ್ನು ತೊಗೊಂಡೋಗಿ ಸಾಕಬೇಕು ಅನಿಸ್ತು. ಈ ಒಂದು ಅಕ್ವೇರಿಯಮ್ಗೆ ಎಂಟ್ರಾದೆ. ಅಲ್ಲಿ ನೋಡ್ತಾ ಇದ್ದರೆ ಬಣ್ಣದ ಫಿಶ್ಗಳಿದ್ವು, ಬರ್ಡ್ಸ್ಗಳಿದ್ವು. ಅವನ್ನೆಲ್ಲ ನೋಡ್ತಾ ನಾನು ಕಳೆದೋಗ್ಬಿಟ್ಟೆ. ನಾನು ಮೊದಲು ತೋರಿಸಿದ್ದ ಗಿಳಿ, ಅದಕ್ಕೆ ಪೇರಿಗೆ 22,000 ರುಪೀಸ್ ಅಂತೆ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ನಾನು ಯಾವುದೇ ಈ ವಿಡಿಯೋದಲ್ಲಿ ಯಾವುದೇ ಒಂದು ಶಾಪನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಹೇಳಿಕೊಟ್ಟಿರೋದು ಇಷ್ಟೇ, ಪೆಟ್ಸನ್ನು ನಾವೆಷ್ಟು ತುಂಬ ಇಷ್ಟಪಡ್ತೀವೋ ಅಷ್ಟೇ ನಮ್ಮನ್ನು ಮನಸ್ಸನ್ನು ಸದಾ ಸಂತೋಷದಲ್ಲಿ ಇಡ್ತವೆ ಅಂತ ನನಗೆ ಒಂದು ನಂಬಿಕೆ. ನಾನು ಯಾವಾಗ್ಲೂ ಫಿಶಸ್ಸು, ಆಮೇಲೆ ಕ್ಯಾಟ್ ಕೂಡ ಒಂದು ಸಾಕಿದ್ದೆ. ಹಾಗೆ ಈ ಡಾಗ್ಸು, ಇವನ್ನೆಲ್ಲ ತುಂಬ ಇಷ್ಟಪಡ್ತಾ ಇರ್ತೀನಿ. ಈಗ ನೀನು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಬೌಲ್ಗೆ ನಾನು ಸಣ್ಣ ಒಂದು ಫಿಶಸ್ ಮರಿಗಳನ್ನು ತಂದು ನನ್ನ ಟೇಬಲಲ್ಲಿ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಾನು ಬೆಳಿಗ್ಗೆ ಹೋದ ತಕ್ಷಣ ಇವಕ್ಕೆ ಊಟ ಹಾಕಿದ ತಕ್ಷಣ ಅದೇನೋ ಒಂದು ಖುಷಿ. ಅವೇನೋ ನಮ್ಮನ್ನು ನೋಡಿದ ತಕ್ಷಣ ನಾವೆಲ್ಲೋ ಅವರಿಗೆ ಚಿರಪರಿಚಿತರು ಅನ್ನೋ ಮಟ್ಟಕ್ಕೆ ಅವೆಲ್ಲೋ ಮಾತಾಡಿದಂಥ ಒಂದು ಅನುಭವ ಆಗುತ್ತೆ. ಇಲ್ಲಿ ನೋಡ್ತಿರೋ ಗಿಡ ಕೂಡ ಅದು ವಾಸ್ತು ಗಿಡ ಅಂತ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು.